ಪ್ರಥಮ PUC ಅರ್ಥಶಾಸ್ತ್ರದಲ್ಲಿ ನಾವು ಇವತ್ತು ಮೂರನೇ ಅಧ್ಯಾಯದ ಬಗ್ಗೆ ವಿಶ್ಲೇಷಣೆಯನ್ನು ಮಾಡೋದು. ಪ್ರಮುಖವಾಗಿ ಮೂರನೇ ಅಧ್ಯಾಯದಲ್ಲಿ LPG ಮತ್ತು ಮೌಲ್ಯಮಾಪನ ಅಂತಕ್ಕಂಥದ್ದು ಮೂರನೇ ಅಧ್ಯಾಯ. ಎಲ್ ಅಂತ ಹೇಳಿದ್ರೆ ಲಿಬರಲೈಸೇಷನ್, ಉದಾರೀಕರಣ. ಪಿ ಅಂತ ಹೇಳಿದ್ರೆ ಪ್ರೈವೇಟೈಸೇಷನ್, ಖಾಸಗೀಕರಣ. ಜಿ ಅಂತ ಹೇಳಿದ್ರೆ ಗ್ಲೋಬಲೈಸೇಷನ್, ಜಾಗತೀಕರಣ. ಹೀಗೆ ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣ ಅವುಗಳ ಒಂದು ಮೌಲ್ಯಮಾಪನ ಅಂತಕ್ಕಂಥ ಈ ಅಧ್ಯಾಯದಲ್ಲಿ ನಾವು ಇವತ್ತು ಜಾಗತೀಕರಣ ಅಂದ್ರೆ ಏನು, ಈ ಜಾಗತೀಕರಣದ ಪ್ರಕ್ರಿಯೆಗಳು ಯಾವ ರೀತಿ ನಾವು ನೋಡ್ತೀವಿ ಅಂತಕ್ಕಂಥದ್ದನ್ನ ಇವತ್ತಿನ ದಿನ ನಾವು ವಿಶ್ಲೇಷಣೆಯನ್ನ ಮಾಡ್ತಕ್ಕಂಥದ್ದು. ಇಲ್ಲಿ ನಿನ್ನೆಯ ದಿನ ಉದಾರೀಕರಣದ ಪ್ರಮುಖ ವಲಯಗಳಾಗಿರ್ತಕ್ಕಂತಹ ತೆರಿಗೆ ವಲಯದ ಸುಧಾರಣೆ, ವಿದೇಶಿ ವಿನಿಮಯದಲ್ಲಿ ಆಗ್ತಕ್ಕಂತಹ ಬದಲಾವಣೆಗಳು, ಹಾಗೆಯೇ ವ್ಯಾಪಾರ ಮತ್ತು ಹೂಡಿಕೆಯಲ್ಲಿನ ಸುಧಾರಣೆಗಳನ್ನ ನಾವು ನಿನ್ನೆ ದಿನ ತಿಳ್ಕೊಂಡಿದ್ದೀವಿ. ಹಾಗೆಯೇ ಖಾಸಗೀಕರಣ ಅಂದ್ರೆ ಏನು, ಖಾಸಗೀಕರಣದ ಪ್ರಕ್ರಿಯೆಗಳನ್ನ ಯಾವ ರೀತಿ ಭಾರತದಲ್ಲಿ ನಾವು ಕೈಗೊಂಡಿದ್ದೀವಿ ಅವುಗಳೆಲ್ಲವನ್ನು ಸಹ ನೋಡಿದ್ದೀವಿ. ಇವತ್ತು ಜಾಗತೀಕರಣ ಅಂದ್ರೆ ಏನು, ಜಾಗತೀಕರಣದ ಪ್ರಕ್ರಿಯೆಗಳನ್ನ ಯಾವ ರೀತಿ ನಾವು ಭಾರತದಲ್ಲಿ ಹೇಗೆ ಅನುಷ್ಠಾನಕ್ಕೆ ತಂದಿದ್ದೀವಿ ಅನ್ನೋದನ್ನ ನೋಡ್ತಕ್ಕಂಥದ್ದು. ಜಾಗತೀಕರಣ ಅಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ಪೈಪೋಟಿ ಸಾಮರ್ಥ್ಯವನ್ನ ಹೆಚ್ಚಿಸುವ ಉದ್ದೇಶದಿಂದ ದೇಶೀಯ ಅರ್ಥವ್ಯವಸ್ಥೆಯನ್ನ ಜಾಗತಿಕ ಅರ್ಥವ್ಯವಸ್ಥೆಯೊಂದಿಗೆ ಸಮನ್ವಯಗೊಳಿಸುವುದಕ್ಕೆ ಜಾಗತೀಕರಣ ಅಂತೇಳಿ ಕರಿತೀವಿ. ದೇಶೀಯ ಅರ್ಥವ್ಯವಸ್ಥೆಯೊಂದಿಗೆ ಜಾಗತಿಕ ಆರ್ಥಿಕ ವ್ಯವಸ್ಥೆಯಲ್ಲಿ ಸಮನ್ವಯಗೊಳಿಸುವುದಕ್ಕೆ ಜಾಗತೀಕರಣ ಅಂತ ಹೇಳಿದ್ರೆ ಕರಿತೀವಿ. ದೇಶೀಯ ಅರ್ಥವ್ಯವಸ್ಥೆಯನ್ನು ಜಾಗತಿಕ ಆರ್ಥಿಕ ವ್ಯವಸ್ಥೆಯೊಂದಿಗೆ ಸಮನ್ವಯಗೊಳಿಸಿದ್ರೆ ಅದನ್ನ ಜಾಗತೀಕರಣ. ಇದರ ಮುಖ್ಯವಾಗಿರ್ತಕ್ಕಂಥ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ಪೈಪೋಟಿ ಸಾಮರ್ಥ್ಯವನ್ನ ನಾವು ಹೆಚ್ಚಿಸುವುದು, ಅಂತಾರಾಷ್ಟ್ರೀಯ ಪೈಪೋಟಿ ಸಾಮರ್ಥ್ಯವನ್ನ ವೃದ್ಧಿಗೊಳಿಸಲು ಈ ಜಾಗತೀಕರಣ ಪ್ರಕ್ರಿಯೆಯನ್ನ ನಾವು ಕೈಗೊಂಡಿದ್ದೀವಿ. ಅಂದ್ರೆ ದೇಶೀಯ ಕೈಗಾರಿಕಾ ಸರಕುಗಳು, ದೇಶದಲ್ಲಿ ಉತ್ಪಾದನೆಯಾಗಿರ್ತಕ್ಕಂಥ ಸರಕುಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪೈಪೋಟಿಯನ್ನ ಹೆಚ್ಚಿಸಿಕೊಳ್ಬೇಕು. ಈ ಹೆಚ್ಚಿಸಿಕೊಳ್ಳುವಂತಹ ಉದ್ದೇಶದಿಂದ ಭಾರತದಲ್ಲಿ ಜಾಗತೀಕರಣದ ಪ್ರಕ್ರಿಯೆಯನ್ನ ಆರಂಭಿಸಲಾಗಿದೆ. ಮತ್ತು ಜಾಗತಿಕ ಮಟ್ಟದಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಸರಕುಗಳ ಒಂದು ಪೈಪೋಟಿ ಸಾಮರ್ಥ್ಯವನ್ನು ಸಹ ಹೆಚ್ಚಿಸಬೇಕು. ಅಂದ್ರೆ ಈ ಜಾಗತಿಕವಾಗಿ ಉತ್ಪಾದನೆ ಆಗ್ತಕ್ಕಂಥ ಸರಕುಗಳು ಕಡಿಮೆ ಬೆಲೆಯಲ್ಲಿ ಜಗತ್ತಿನ ಎಲ್ಲ ದೇಶಗಳಿಗೂ ಸಹ ದೊರೆಯುವಂತಾಗಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ನಾವು ಜಾಗತೀಕರಣದ ಪ್ರಕ್ರಿಯೆಯನ್ನ ಆರಂಭಿಸಿದ್ದೀವಿ. ಈ ಜಾಗತೀಕರಣದಲ್ಲಿ ಮುಖ್ಯವಾಗಿ ದೇಶೀಯ ಅರ್ಥವ್ಯವಸ್ಥೆಯನ್ನ ಜಾಗತಿಕ ಅರ್ಥವ್ಯವಸ್ಥೆಯಲ್ಲಿ ಅಥವಾ ಜಾಗತಿಕ ಮಾರುಕಟ್ಟೆಗೆ ತೆರೆದಿಡುವುದಾಗಿದೆ. ಜಾಗತೀಕರಣದಲ್ಲಿ ಮುಖ್ಯವಾಗಿ ದೇಶೀಯ ಮಾರುಕಟ್ಟೆಯನ್ನ ಜಾಗತಿಕ ಮಾರುಕಟ್ಟೆಗೆ ಮುಕ್ತಗೊಳಿಸುವುದು. ಅಂದ್ರೆ ದೇಶೀಯ ಮಾರುಕಟ್ಟೆಯನ್ನು ಮುಕ್ತಗೊಳಿಸುವುದನ್ನೇ ನಾವು ಜಾಗತೀಕರಣ ಅಂತ ಹೇಳಿ ಕರಿತೀವಿ. ಅಂದ್ರೆ ಭಾರತದ ಮಾರುಕಟ್ಟೆಯನ್ನ ಪ್ರವೇಶಿಸಲು ಜಗತ್ತಿನ ಎಲ್ಲ ರಾಷ್ಟ್ರಗಳಿಗೂ ಸಹ ಅವಕಾಶವನ್ನ ಕಲ್ಪಿಸಿಕೊಡುವುದಕ್ಕೆ ನಾವು ಜಾಗತೀಕರಣ ಅಂತ ಹೇಳಿ ಕೈಗೊಳ್ತೀವಿ. ಹಾಗಾದ್ರೆ ಜಾಗತೀಕರಣದ ಕ್ರಮಗಳೇನು, ಯಾವ್ಯಾವ ಕ್ರಮಗಳನ್ನ ನಾವು ಕೈಗೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಮೊದಲನೇದಾಗಿರ್ತಕ್ಕಂಥದ್ದು ವ್ಯಾಪಾರಗಳಲ್ಲಿನ ನಿಯಂತ್ರಣಗಳನ್ನ ತೊಡೆದು ಹಾಕುವುದು. ಒಂದು ವ್ಯಾಪಾರಿ ನಿಯಂತ್ರಣಗಳ ರದ್ದತಿ, ವ್ಯಾಪಾರಿ ನಿಯಂತ್ರಣಗಳ ರದ್ದತಿ.
ನಿಯಂತ್ರಣದ ರದ್ದತಿ. ವ್ಯಾಪಾರಿ ನಿಯಂತ್ರಣದ ರದ್ದತಿ. ವ್ಯಾಪಾರಿ ನಿಯಂತ್ರಣದ ರದ್ದತಿ. ಜಾಗತೀಕರಣದ ಪ್ರಕ್ರಿಯೆಗಳು, ಕ್ರಮಗಳು ಹೇಗೆ, ಯಾವ ರೀತಿ ಭಾರತದಲ್ಲಿ ಜಾಗತೀಕರಣವನ್ನು ಅನುಷ್ಠಾನಕ್ಕೆ ತರಲಾಯಿತು ಅಂತ ಹೇಳಿದ್ರೆ, ಮೊಟ್ಟ ಮೊದಲ ಕ್ರಮವನ್ನ ಭಾರತ ಅಂತ ತೆಗೆದುಕೊಳ್ಳುತ್ತೆ ವ್ಯಾಪಾರಿ ನಿಯಂತ್ರಣಗಳನ್ನ ರದ್ದು ಮಾಡ್ತಕ್ಕಂಥದ್ದು. ವ್ಯಾಪಾರಿ ನಿಯಂತ್ರಣಗಳು ಅಂತಕ್ಕಂಥದ್ದು ಆಮದಾಗುವಂತಹ ಮತ್ತು ರಫ್ತಾಗುವಂತಹ ಸರಕು ಸೇವೆಗಳ ಮೇಲೆ ವಿಧಿಸಿರ್ತಕ್ಕಂತಹ ಎಲ್ಲ ನಿಯಂತ್ರಣಗಳನ್ನ ರದ್ದುಪಡಿಸತಕ್ಕಂಥದ್ದೇ ವ್ಯಾಪಾರಿ ನಿಯಂತ್ರಣಗಳು. ಈ ವ್ಯಾಪಾರಿ ನಿಯಂತ್ರಣಗಳಲ್ಲಿ ಮುಖ್ಯವಾಗಿ ಸರಕು ಮತ್ತು ಸೇವೆಗಳು, ಬಂಡವಾಳ ಮತ್ತು ತಂತ್ರಜ್ಞಾನ ಈ 4 ಸಂಗತಿಗಳು ಸಹ ಮುಕ್ತವಾಗಿ ಪ್ರವೇಶಿಸಬೇಕು. ಇಲ್ಲಿ ಸರಕು ಮತ್ತು ಸೇವೆಗಳು, ದೇಶದಲ್ಲಿ ಉತ್ಪಾದನೆಯಾಗಿರ್ತಕ್ಕಂಥ ಸರಕುಗಳು ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉತ್ಪಾದನೆಯಾಗಿರ್ತಕ್ಕಂಥ ಸರಕುಗಳು ಭಾರತದ ಮಾರುಕಟ್ಟೆಗೆ ಮುಕ್ತವಾಗಿ ಪ್ರವೇಶ ಮಾಡೋದಕ್ಕೆ ಅವಕಾಶವನ್ನು ನೀಡತಕ್ಕಂಥದ್ದು. ಸರಕು ಸೇವೆಗಳ ಚಲನೆಯ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂತಹ ನಿರ್ಬಂಧಗಳನ್ನ ಇಲ್ಲದೆ ಇರುವ ರೀತಿಯಲ್ಲಿ ಅವುಗಳಲ್ಲಿರ್ತಕ್ಕಂಥ ನಿರ್ಬಂಧಗಳನ್ನ ತೆಗೆದುಹಾಕುವುದು ಮತ್ತು ದೇಶೀಯ ಬಂಡವಾಳ ಮತ್ತು ವಿದೇಶಿ ಬಂಡವಾಳಕ್ಕೆ ಮುಕ್ತ ಅವಕಾಶವನ್ನು ನೀಡತಕ್ಕಂಥದ್ದು. ದೇಶೀಯ ಮಾರುಕಟ್ಟೆಯಲ್ಲಿ ವಿದೇಶಿ ಬಂಡವಾಳಕ್ಕೆ ಮುಕ್ತ ಅವಕಾಶವನ್ನು ನೀಡತಕ್ಕಂಥದ್ದು. ಇಲ್ಲಿಯೂ ಸಹ ಬಂಡವಾಳದ ಮೇಲೆ ಇರತಕ್ಕಂತಹ ನಿಯಂತ್ರಣಗಳ, ಬಂಡವಾಳದ ಚಲನೆಯ ಮೇಲೆ ಇರತಕ್ಕಂತಹ ನಿಯಂತ್ರಣವನ್ನ ರದ್ದುಪಡಿಸಲಾಯಿತು. ಆನಂತರ ತಂತ್ರಜ್ಞಾನ, ಯಾವುದೇ ಒಂದು ತಂತ್ರಜ್ಞಾನವನ್ನ ನಾವು ಆಮದು ಮಾಡ್ಕೊಳ್ಬಹುದು ಅಥವಾ ನಮ್ಮಲ್ಲಿರ್ತಕ್ಕಂಥ ತಂತ್ರಜ್ಞಾನವನ್ನ ವಿದೇಶಕ್ಕೆ ರಫ್ತು ಮಾಡಬಹುದು. ಹೀಗೆ ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂತೆ ಇರ್ತಕ್ಕಂಥ ಎಲ್ಲ ವ್ಯಾಪಾರಿ ನಿಯಂತ್ರಣಗಳನ್ನ ರದ್ದು ಮಾಡಲಾಯಿತು. ಈ ಒಂದು ಜಾಗತೀಕರಣದ ಪ್ರಕ್ರಿಯೆಯಲ್ಲಿ ಮೊಟ್ಟ ಮೊದಲನೇದಾಗಿರ್ತಕ್ಕಂಥದ್ದು ವ್ಯಾಪಾರಿ ನಿಯಂತ್ರಣಗಳನ್ನ ರದ್ದುಪಡಿಸಿತು. ವ್ಯಾಪಾರಿ ನಿಯಂತ್ರಣಗಳು ಅಂತ ಹೇಳಿದ್ರೆ ಸರಕು ಸೇವೆಗಳ ಚಲನೆಯ ಮೇಲೆ ವಿಧಿಸಲಾಗಿರ್ತಕ್ಕಂಥ ನಿಯಂತ್ರಣಗಳನ್ನ ರದ್ದು ಮಾಡಿತು. ಬಂಡವಾಳದ ಚಲನೆಯ ಮೇಲೆ ಇರ್ತಕ್ಕಂಥ ನಿಯಂತ್ರಣವನ್ನು ರದ್ದು ಮಾಡುತ್ತದೆ. ಹಾಗೆಯೇ ತಂತ್ರಜ್ಞಾನದ ಒಂದು ಚಲನೆಯ ಮೇಲೆ ಇರ್ತಕ್ಕಂತಹ ನಿಯಂತ್ರಣಗಳನ್ನು ಸಹ ರದ್ದು ಮಾಡಿತು. ಅನಂತರ ಎರಡನೇದಾಗಿರ್ತಕ್ಕಂಥದ್ದು ಆರ್ಥಿಕ, ಸಾಮಾಜಿಕ ಮತ್ತು ಭೌಗೋಳಿಕ ಸೀಮೆಯನ್ನು ದಾಟಿ ಹೋಗಲು ಸೃಷ್ಟಿ ಮಾಡುವುದು. ಜಾಗತಿಕ ಸೀಮೆ, ಇಲ್ಲಿ ನಿರ್ದಿಷ್ಟ ಗಡಿಯನ್ನು ವಿಧಿಸುವ ಹಾಗಿಲ್ಲ. ಯಾವುದೇ ಒಂದು ಸರಕು ಭಾರತದ ಒಳಗಡೆನೆ ಅಂತಕ್ಕಂತಹ ನಿರ್ದಿಷ್ಟ ಸೀಮೆ ಇರೋದಿಲ್ಲ. ಇಲ್ಲಿ ಆರ್ಥಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು ಮತ್ತು ಭೌಗೋಳಿಕ ಸೀಮೆಯನ್ನ ದಾಟಿ ಹೋಗೋದಕ್ಕೆ ಅವಕಾಶವನ್ನ ಸೃಷ್ಟಿಸಲಾಯಿತು ಅಂತ ಹೇಳಿದ್ರೆ ಅರ್ಥ, ಭಾರತದಲ್ಲಿ ಉತ್ಪಾದನೆಯಾಗಿರ್ತಕ್ಕಂತಹ ಸರಕುಗಳಾಗಿರ್ಬೋದು, ಭಾರತದಲ್ಲಿ ಉತ್ಪಾದನೆಯಾಗಿರ್ತಕ್ಕಂತಹ ಸರಕುಗಳು, ಹಾಗೆಯೇ ಭಾರತದಲ್ಲಿ ಉತ್ಪಾದನೆಯಾಗಿರ್ತಕ್ಕಂಥ ಸೇವೆಗಳು, ಇವು ಜಗತ್ತಿನ ಯಾವ ದೇಶಗಳಿಗಾದರೂ ಸಹ ನಾವು ವ್ಯಾಪಾರ ಮಾಡೋದಕ್ಕೆ ಅವಕಾಶವನ್ನ ಭಾರತ ಸರ್ಕಾರ ಈ ಜಾಗತೀಕರಣದ ಪ್ರಕ್ರಿಯೆಯಲ್ಲಿ ನೀಡಿತು. ಅಂದ್ರೆ ನಾವು ನಿರ್ದಿಷ್ಟ ಎಲ್ಲೇನೇ ಇತ್ತು, ಯಾವುದೇ ಬೇರೆ ದೇಶಕ್ಕೆ ಸರಕುಗಳನ್ನ ರಫ್ತು ಮಾಡಬೇಕು ಅಂತ ಹೇಳಿದ್ರೆ ನಾವು ಭಾರತದ ಅನುಮತಿ ಅಥವಾ ಸರ್ಕಾರದ ಅನುಮತಿಯನ್ನ ಪಡಿಬೇಕಾಗಿತ್ತು. ಈಗ ಆ ರಫ್ತುಗೆ ಯಾವುದೇ ಒಂದು ಅಡ್ಡಿ ಆತಂಕಗಳಿಲ್ಲ. ರಫ್ತು ಮೇಲೆ ಇರತಕ್ಕಂತಹ ಎಲ್ಲ ನಿರ್ಬಂಧಗಳನ್ನ ದಾಟಲಾಯಿತು ಅಥವಾ ತೆಗೆದು ಹಾಕಲಾಯಿತು. ಸರಕುಗಳು ದೇಶೀಯ ಚೌಕಟ್ಟನ್ನ, ದೇಶೀಯ ಸೀಮೆಯನ್ನ ದಾಟಿ, ದೇಶೀಯದ ಗಡಿಯನ್ನ ದಾಟಿ ಬೇರೆ ಜಗತ್ತಿನ ವಿವಿಧ ದೇಶಗಳಿಗೆ ಅವುಗಳನ್ನ ನಾವು ಮಾರೋದಕ್ಕೆ ಅಥವಾ ಅಲ್ಲಿರ್ತಕ್ಕಂಥ ಸರಕುಗಳನ್ನ ಬೇರೆ ದೇಶದಲ್ಲಿರ್ತಕ್ಕಂಥ ಸರಕುಗಳನ್ನ ತರಿಸ್ಕೊಳ್ಳೋದಕ್ಕೆ ಭಾರತ ಸರ್ಕಾರ ಅನುಮತಿಯನ್ನ ನೀಡಿತು ಈ ಒಂದು ಜಾಗತೀಕರಣದಲ್ಲಿ. ಹಾಗೆಯೇ ಭಾರತದ ಆರ್ಥಿಕತೆಯನ್ನ ಬಹುರ್ಮುಖಿ ಆಧಾರಿತವನ್ನಾಗಿ ಮಾಡುವುದು. ಬಹುರ್ಮುಖಿ ಆರ್ಥಿಕತೆ, ಭಾರತದ ಆರ್ಥಿಕತೆಯನ್ನ ಬಹುರ್ಮುಖಿ ಆರ್ಥಿಕತೆಯನ್ನಾಗಿ ಪರಿವರ್ತಿಸಲಾಯಿತು. ಇದುವರೆಗೂ ಸಹ ಭಾರತದಲ್ಲಿ ದೇಶೀಯ ಕೈಗಾರಿಕೆಗಳನ್ನ ರಕ್ಷಿಸುವ ಉದ್ದೇಶದಿಂದ ಭಾರತ ಸರ್ಕಾರ
ದೇಶೀಯ ಕೈಗಾರಿಕೆಗಳನ್ನು ರಕ್ಷಿಸುವ ಉದ್ದೇಶದಿಂದ ಅಂತರ್ಮುಖಿ ಆರ್ಥಿಕತೆಯನ್ನ ಭಾರತ ಸರ್ಕಾರ ಕೈಗೊಂಡಿತ್ತು. ಯಾವಾಗ 1991ರಲ್ಲಿ LPG ಅಥವಾ ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣದ ನೀತಿಗಳನ್ನ ನಾವು ಜಾರಿಗೆ ತರ್ತೀವೋ ಅಥವಾ ಹೊಸ ಆರ್ಥಿಕ ನೀತಿಯನ್ನು ಜಾರಿಗೆ ತಂದೀವೋ ಅವತ್ತಿಂದ ಭಾರತದ ಆರ್ಥಿಕತೆಯನ್ನ ಬಹುರ್ಮುಖಿ ಆರ್ಥಿಕತೆಯನ್ನಾಗಿ ಪರಿವರ್ತಿಸಲಾಯಿತು. ಅಂತರ್ಮುಖಿ ಆರ್ಥಿಕತೆಯಿಂದ ಬಹುರ್ಮುಖಿ ಆರ್ಥಿಕತೆ ಅಂದ್ರೆ ಸ್ವದೇಶಿ ವಸ್ತುಗಳು, ವಿದೇಶಿ ವಸ್ತುಗಳು ಅಂತಕ್ಕಂತಹ ಒಂದು ತಾರತಮ್ಯ ನೀತಿಯನ್ನ ರದ್ದುಪಡಿಸಿ ಪ್ರತಿಯೊಂದು ಯಾವುದೇ ದೇಶದ ವಸ್ತುಗಳು ಭಾರತಕ್ಕೆ ಬಂದರೂ ಸಹ ಆ ವಸ್ತುಗಳ ಒಂದು ಮಾರುಕಟ್ಟೆಯಲ್ಲಿ ಬೆಲೆಯನ್ನು ನಿಗದಿ ಮಾಡೋದಕ್ಕೆ ಅವಕಾಶವನ್ನು ನೀಡಲಾಯಿತು. ಅದನ್ನೇ ನಾವೇನಂತ ಕರಿತೀವಿ, ಬಹುರ್ಮುಖಿ ಆರ್ಥಿಕತೆ ಅಂತ ಹೇಳಿ ಕರಿತೀವಿ. ಮೊದಲು ಅಂತರ್ಮುಖಿ ಆರ್ಥಿಕತೆ ಇತ್ತು. ಅಂತರ್ಮುಖಿ ಆರ್ಥಿಕತೆಯಲ್ಲಿ ಏನಾಗಿತ್ತು, ದೇಶೀಯ ಕೈಗಾರಿಕೆಗಳನ್ನ ರಕ್ಷಿಸುವ ಉದ್ದೇಶದಿಂದ ಸುಂಕಗಳು, ಹಾಗೇನೆ ಕೋಟಾಗಳು, ವ್ಯಾಪಾರಿ ನಿರ್ಬಂಧಗಳನ್ನು ವಿಧಿಸಿ ನಾವು ದೇಶೀಯ ಕೈಗಾರಿಕೆಗಳನ್ನ ಏನ್ ಮಾಡ್ತಾ ಇದ್ದೀವಿ, ರಕ್ಷಣೆ ಮಾಡ್ತಾ ಇದ್ದೀವಿ. ಮತ್ತು ಆಮದುಗಳ ಪ್ರಮಾಣವನ್ನ ನಿಯಂತ್ರಣ ಮಾಡ್ತಾ ಇತ್ತು. ಈ ಒಂದು ಪ್ರಕ್ರಿಯೆಯಿಂದ ಹೊರಬಂದಂತ ಭಾರತ ಅಂತರ್ಮುಖಿ ಆರ್ಥಿಕತೆಯನ್ನು ತೆಗೆದುಹಾಕಿ ಬಹುಮುಖಿ ಆರ್ಥಿಕತೆಗೆ ಭಾರತ ಮುಕ್ತ ಅವಕಾಶವನ್ನ ನೀಡಲಾಯಿತು. ಹಾಗೆಯೇ ನಾಲ್ಕನೇದಾಗಿರ್ತಕ್ಕಂಥದ್ದು ಜಾಗತೀಕರಣವು ಭಾರತದಲ್ಲಿ ನಡೆಯುವಂತಹ ಒಂದು ಸಂಪರ್ಕ ಸೂತ್ರಗಳಾಯಿತು. ಸಂಪರ್ಕ ಸೂತ್ರ ಅಂತ ಹೇಳಿದ್ರೆ ಇಲ್ಲಿ ಜಗತ್ತಿನಲ್ಲಿ ಯಾವುದೇ ಘಟನೆಗಳು ನಡೆದರೂ ಅದು ಭಾರತದ ಆರ್ಥಿಕತೆಯ ಮೇಲೆ ಪ್ರಭಾವವನ್ನ ಬೀರೋದಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡಲಾಯಿತು. ಜಾಗತೀಕರಣವು ಒಂದು ಭಾರತದಲ್ಲಿ ನಡೆಯುವ ಘಟನೆಗಳು ಪ್ರಭಾವಿತವಾಗುವಂತೆ ಸಂಪರ್ಕ ಸೂತ್ರವನ್ನ ನಡೆಸುವಂತಹ ಒಂದು ಪ್ರಯತ್ನವನ್ನ ಮಾಡಲಾಯಿತು. ಅಂದ್ರೆ ದೇಶದ ಒಳಗಡೆ ನಡೀತಕ್ಕಂಥ ಯಾವುದೇ ಉತ್ಪಾದನೆ ಆಗಿರ್ಬೋದು, ಯಾವುದೇ ಘಟನೆಗಳಾಗಿರ್ಬೋದು, ಅವುಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾರುಕಟ್ಟೆಯನ್ನು ಒದಗಿಸೋದಕ್ಕೆ ಅವಕಾಶವನ್ನ ಈ ಒಂದು ಜಾಗತೀಕರಣದಲ್ಲಿ ನೀಡಲಾಯಿತು. ಹಾಗೆಯೇ ಇಲ್ಲಿ ವಿಶ್ವದ ಒಟ್ಟಾರೆ ಈ ಜಾಗತೀಕರಣ ಅಂತಕ್ಕಂಥದ್ದು ವ್ಯಾಪಾರಿ ನಿಯಂತ್ರಣಗಳನ್ನ ರದ್ದು ಮಾಡೋದೇ ಇದರ ಮುಖ್ಯ ಉದ್ದೇಶ ಆಗಿತ್ತು. ಹಾಗೆಯೇ ಜಾಗತಿಕ ಸೀಮೆಯನ್ನ ಅದು ದೇಶದ ಭೌಗೋಳಿಕ ಗಡಿಯನ್ನ ಅಷ್ಟೇ ನಾವು ನಿಗದಿ ಮಾಡ್ಕೊಂಡಿದ್ದೀವಿ. ಇನ್ನ ಮುಂದೆ ಭಾರತದ ಯಾವುದೇ ಸರಕು ಉತ್ಪಾದನೆ ಅಂದ್ರೆ ಅದಕ್ಕೆ ಜಾಗತಿಕ ಸೀಮೆಯನ್ನ ಒದಗಿಸಲಾಯಿತು. ಅಂದ್ರೆ ನಿರ್ದಿಷ್ಟವಾಗಿರ್ತಕ್ಕಂಥ ದೇಶದ ಗಡಿಯೊಳಗೆ ಅಂತಕ್ಕಂಥ ನಿರ್ಬಂಧ ಇತ್ತಿರಲ್ಲ, ಆ ನಿರ್ಬಂಧವನ್ನು ತೆಗೆದುಹಾಕಿ ಯಾವುದೇ ಸರಕು ಭಾರತದಲ್ಲಿ ಉತ್ಪಾದನೆ ಆಗಿರ್ತಕ್ಕಂಥ ಸರಕು ಜಗತ್ತಿನ ಯಾವುದೇ ದೇಶಗಳಿಗೆ ನಾವು ಮಾರಾಟ ಮಾಡೋಕ್ಕೆ, ಜಗತ್ತಿನ ಯಾವುದೇ ದೇಶಗಳಲ್ಲಿ ಮಾರಾಟ ಮಾಡೋದಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡಲಾಯಿತು. ಹಾಗೆಯೇ ಬಹುರ್ಮುಖಿ ಆರ್ಥಿಕತೆಯನ್ನ ಅನುಷ್ಠಾನಕ್ಕೆ ತರಲಾಯಿತು. ಇಷ್ಟು ಜಾಗತೀಕರಣದ ಪ್ರಮುಖ ಕ್ರಮಗಳು. ಜಾಗತೀಕರಣ ಅಂತ ಹೇಳಿದ್ರೆ ದೇಶೀಯ ಮಾರುಕಟ್ಟೆಯನ್ನ ವಿಶ್ವದ ಮಾರುಕಟ್ಟೆಯಲ್ಲಿ ಸಮನ್ವಯಗೊಳಿಸತಕ್ಕಂಥದ್ದು. ದೇಶೀಯ ಮಾರುಕಟ್ಟೆಯನ್ನ ವಿಶ್ವದ ಮಾರುಕಟ್ಟೆಯಲ್ಲಿ ಸಮನ್ವಯಗೊಳಿಸುವುದನ್ನ ಜಾಗತೀಕರಣ ಅಥವಾ ದೇಶೀಯ ಆರ್ಥಿಕತೆಯನ್ನ ಜಾಗತಿಕ ಆರ್ಥಿಕತೆಯೊಂದಿಗೆ ಸಮನ್ವಯಗೊಳಿಸುವುದೇ ಜಾಗತೀಕರಣ. ಇದರ ಮುಖ್ಯ ಉದ್ದೇಶ ಜಾಗತಿಕ ಪೈಪೋಟಿಯನ್ನು ಹೆಚ್ಚಿಸುವುದು. ಇದರ ಪರಿಣಾಮ ಸರಕುಗಳ ಬೆಲೆಗಳು ಕಡಿಮೆ ಆಗ್ತವೆ, ಗುಣಮಟ್ಟದ ಸರಕುಗಳು ಲಭ್ಯ ಆಗ್ತವೆ. ಇದರ ಅನುಭೋಗಿಯ ಅದರಿಂದ ಹೆಚ್ಚು ಅನುಕೂಲವನ್ನು ಪಡೆಯೋದಕ್ಕೆ ಅವಕಾಶ ಕಲ್ಪಿಸಿಕೊಡೋದೇ ಜಾಗತೀಕರಣದ ಮುಖ್ಯ ಉದ್ದೇಶ ಆಗಿತ್ತು. ಇನ್ನು ನಂತರ ಜಾಗತೀಕರಣದಲ್ಲಿ ಬರ್ತಕ್ಕಂತಹ ಒಂದು ಪ್ರಮುಖವಾಗಿರ್ತಕ್ಕಂಥ ಪ್ರಕ್ರಿಯೆ ಯಾವ ರೀತಿ ಭಾರತದಲ್ಲಿ ನಾವು ಅದರಿಂದ ಹೇಗೆ ಲಾಭವನ್ನ ಪಡಿತಾ ಇದ್ದೀವಿ ಅನ್ನೋದನ್ನ ಒಂದು ಪರಿಕಲ್ಪನೆಯ ಮೂಲಕ ನೋಡ್ಬೋದು. ಅದೇನೆ ಹೊರಗುತ್ತಿಗೆ. ಔಟ್ಸೋರ್ಸಿಂಗ್ ಅಂತ ಹೇಳಿ ಕರಿತೀವಿ. ಔಟ್ಸೋರ್ಸಿಂಗ್. ಹೊರಗುತ್ತಿಗೆ ಅಂತ ಅಂದ್ರೆ ಏನು?
ಅನ್ನೋದನ್ನ ನಾವು ನೋಡೋಣ. ಹೊರಗುತ್ತಿಗೆ ಅಂತ ಹೇಳಿದ್ರೆ ಈಗಾಗಲೇ ದೇಶದ ಒಳಗಡೆ ಸೇವೆಯನ್ನ ಸಲ್ಲಿಸುತ್ತಿರುವ ಒಂದು ಕಂಪನಿಯು ಬಾಹ್ಯ ಮೂಲಗಳಿಂದ ಅಂತ ಹೇಳಿದ್ರೆ ಜಗತ್ತಿನ ಇತರೆ ದೇಶಗಳಿಂದ ಸೇವೆಗಳನ್ನ ಗುತ್ತಿಗೆ ಆಧಾರದಲ್ಲಿ ಪಡೆಯುವುದಕ್ಕೆ ಹೊರಗುತ್ತಿಗೆ ಅಥವಾ ಔಟ್ಸೋರ್ಸಿಂಗ್ ಅಂತೇಳಿ ಕರಿತೀವಿ. ಔಟ್ಸೋರ್ಸಿಂಗ್ BPO ಅಂತೇಳಿ ಕರಿತೀವಿ. ಈಗಾಗಲೇ ದೇಶದ ಒಳಗಡೆ ಸೇವೆಯನ್ನ ಪೂರೈಸುತ್ತಿರುವ ಒಂದು ಕಂಪನಿ ಜಗತ್ತಿನ ಇತರ ದೇಶಗಳಿಂದ ಸೇವೆಗಳನ್ನ ಗುತ್ತಿಗೆ ಆಧಾರದ ಮೇಲೆ ಪಡೆದು ಸೇವೆಗಳನ್ನ ಪೂರೈಸ್ತಾ ಇದ್ರೆ ಅಂತಹ ಒಂದು ಪ್ರಕ್ರಿಯೆಯನ್ನು ನಾವೆಂತ ಕರಿತೀವಿ? ಹೊರಗುತ್ತಿಗೆ ಅಂತ ಹೇಳಿ ಕರಿತೀವಿ. ಈ ಹೊರಗುತ್ತಿಗೆ ಭಾರತದಲ್ಲಿ ಕಂಡು ಬರೋದಕ್ಕೆ ಮುಖ್ಯ ಕಾರಣ ಭಾರತ ಜಾಗತೀಕರಣದ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಳ್ತು. ಜಾಗತೀಕರಣವನ್ನು ನಾವು ಅನುಸರಿಸೋದ್ರಿಂದ ನಮಗೆ ಹೊರಗುತ್ತಿಗೆಗಳು ಲಭ್ಯವಾಗ್ತವೆ. ಅಂದ್ರೆ ಹೊರಗುತ್ತಿಗೆ ಅಂತ ಹೇಳಿದ್ರೆ ಇದರ ಅರ್ಥ ಇಷ್ಟೇನೆ, ದೇಶದಲ್ಲಿ ಈಗ ಒಂದು ಕಂಪನಿ ಕೆಲಸವನ್ನ ಮಾಡ್ತಾ ಇರ್ತದೆ. ಆ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥ ಕಂಪನಿ ಹೆಚ್ಚುವರಿ ಕೆಲಸಕ್ಕಾಗಿ ವಿವಿಧ ದೇಶಗಳಲ್ಲಿ ಇರ್ತಕ್ಕಂತಹ ಕೆಲಸವನ್ನ ಗುತ್ತಿಗೆ ಆಧಾರದ ಮೇಲೆ ಪಡಿತಕ್ಕಂಥದ್ದು. ಗುತ್ತಿಗೆ ಆಧಾರದ ಮೇಲೆ ಪಡೆದು ಕೆಲಸವನ್ನು ನಿರ್ವಹಿಸಿಕೊಟ್ರೆ ಅದನ್ನು ನಾವೆಂತ ಕರಿತೀವಿ? ಹೊರಗುತ್ತಿಗೆ ಅಂತೇಳಿ ಕರಿತೀವಿ. ಔಟ್ಸೋರ್ಸಿಂಗ್ ಅಂತೇಳಿ ಕರಿತೀವಿ. ಇಲ್ಲಿ ಭಾರತದಲ್ಲಿ ಈ ನೂತನ ವ್ಯವಸ್ಥೆಯನ್ನ ನಾವು ಹೆಚ್ಚಾಗಿ ಮಾಹಿತಿ ತಂತ್ರಜ್ಞಾನದ ಕ್ಷೇತ್ರಗಳಲ್ಲಿ ಇದರ ಹೆಚ್ಚು ಅನುಕೂಲತೆಯನ್ನು ಪಡೆತಕ್ಕಂಥ ಕ್ಷೇತ್ರವಾಗಿದೆ. ಹೊರಗುತ್ತಿಗೆಯನ್ನ ಹೆಚ್ಚಾಗಿ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲಿಯೇ ಹೆಚ್ಚು ಅನುಕೂಲಗಳನ್ನ ಪಡಿತಾ ಇದ್ದಾರೆ. ಹಾಗಾದ್ರೆ ಈ ಹೊರಗುತ್ತಿಗೆಯನ್ನ ಪಡಿತಕ್ಕಂತಹ ಪ್ರಮುಖ ಸೇವೆಗಳು ಅಂತ ಹೇಳಿದ್ರೆ ಒಂದು BPO ಹಾಗೆಯೇ ಎರಡನೇದಾಗಿರ್ತಕ್ಕಂಥದ್ದು ವಿವಿಧ ಸಂಸ್ಥೆಗಳ ದಾಖಲೆ ನಿರ್ವಹಣೆ. ಇಲ್ಲಿ BPO ಅಂತ ಹೇಳಿದ್ರೆ ಧ್ವನಿ ಆಧಾರಿತ ವ್ಯವಹಾರಗಳ ಪ್ರಕ್ರಿಯೆಗಳು. BPO ಅಂತ ಹೇಳಿದ್ರೆ ಧ್ವನಿ ಆಧಾರಿತ ವ್ಯವಹಾರಗಳ ಪ್ರಕ್ರಿಯೆಗಳು ಅಥವಾ ಕಾಲ್ ಸೆಂಟರ್ಗಳು ಅಂತ ಹೇಳಿ ಕರಿತೀವಿ. ಈ ಕಾಲ್ ಸೆಂಟರ್ಗಳ ಮೂಲಕ ತಮ್ಮ ಸೇವೆಯನ್ನ ಭಾರತದ ಕಂಪನಿಗಳು ಜಗತ್ತಿನ ಇತರ ದೇಶಗಳಿಗೆ ಸೇವೆಯನ್ನ ನೀಡ್ತಾ ಇರ್ತಕ್ಕಂಥದ್ದು ಒಂದು ಸೇವೆ. ಆದ್ರೆ ಇನ್ನೊಂದು ದಾಖಲೆಗಳನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು. ದಾಖಲೆಗಳು ಅಂತ ಹೇಳಿದ್ರೆ ಮುಖ್ಯವಾಗಿ ಸರ್ಕಾರದ ರಹಸ್ಯ ದಾಖಲೆ ಪತ್ರಗಳಾಗಿರ್ಬೋದು ಅಥವಾ ಒಂದು ಕಂಪನಿಯ ದಾಖಲೆಗಳಾಗಿರ್ಬೋದು, ವ್ಯವಹಾರದ ದಾಖಲೆಗಳನ್ನ ನಾವು ದಾಖಲೆ ಪತ್ರಗಳು ಅಂತ ಕರೀಬಹುದು. ಈ ದಾಖಲೆ ಪತ್ರಗಳನ್ನ ನಿರ್ವಹಿಸತಕ್ಕಂತಹ ಒಂದು ಸೇವೆಗಳನ್ನು ಸಹ ಭಾರತ ಹೊರಗುತ್ತಿಗೆಯಿಂದ ನಿರ್ವಹಿಸ್ತಾ ಇರೋದನ್ನು ನಾವು ನೋಡಬಹುದು. ಹಾಗೆಯೇ ಮೂರನೇದಾಗಿರ್ತಕ್ಕಂಥದ್ದು ಬ್ಯಾಂಕಿಂಗ್ ಸೇವೆಗಳು. ಈ ಬ್ಯಾಂಕಿಂಗ್ ಸೇವೆಗಳನ್ನು ಸಹ ಭಾರತದಲ್ಲಿ ಹೊರಗುತ್ತಿಗೆಯನ್ನ ಪಡಿತಾ ಇರ್ತಕ್ಕಂಥದ್ದು. ಅಂದ್ರೆ ವಿದೇಶದಲ್ಲಿರ್ತಕ್ಕಂಥ ಒಂದು ಬ್ಯಾಂಕು ತನ್ನ ಆಡಳಿತದಲ್ಲಿ ನಿರ್ವಹಣೆ ಮಾಡೋದಕ್ಕೆ ವ್ಯವಹಾರವನ್ನು ಸರಳಗೊಳಿಸುವ ಉದ್ದೇಶದಿಂದ ಭಾರತೀಯ ಬ್ಯಾಂಕ್ಗಳಿಗೆ ಅವುಗಳನ್ನ ಕಾಂಟ್ರಾಕ್ಟ್ ಕೊಡ್ಬೋದು ಅಥವಾ ಭಾರತೀಯ ಕಂಪನಿಗಳಿಗೆ ಅವುಗಳ ಕಾಂಟ್ರಾಕ್ಟ್ ಅನ್ನ ಕೊಡ್ತಕ್ಕಂಥದ್ದು. ಇದು ಸಹ ಭಾರತದಲ್ಲಿ ನಾವು ನೋಡ್ತಕ್ಕಂಥದ್ದು. ಇನ್ನ ಸಂಗೀತ ರೆಕಾರ್ಡ್ ಮಾಡ್ತಕ್ಕಂಥದ್ದು ನಾಲ್ಕನೇದಾಗಿರ್ತಕ್ಕಂಥ ಸೇವೆಗಳು. ಸಂಗೀತ ರೆಕಾರ್ಡ್ ಮಾಡ್ತಕ್ಕಂಥ ಮ್ಯೂಸಿಕ್ ರೆಕಾರ್ಡ್ಗಳನ್ನ ವಿದೇಶದಲ್ಲಿರ್ತಕ್ಕಂತಹ ಒಂದು ಕವನ ಸಂಕಲಕ್ಕೆ ಅದಕ್ಕೆ ಮ್ಯೂಸಿಕ್ ಅನ್ನ ಕೊಡ್ತಕ್ಕಂಥದ್ದು ಅಥವಾ ಸಂಗೀತವನ್ನ ನೀಡ್ತಕ್ಕಂಥದ್ದು, ಸಂಭಾಷಣೆಯನ್ನ ಬರೀತಕ್ಕಂಥದ್ದು, ಈ ರೀತಿಯ ಪ್ರಕ್ರಿಯೆಗಳನ್ನು ಸಹ ಭಾರತ ಹೊರಗುತ್ತಿಗೆಯನ್ನ ಪಡಿತಾ ಇದೆ. ಹಾಗೆಯೇ ಚಲನಚಿತ್ರ ಸಂಕಲನಗಳು ಸಹ ಭಾರತದಲ್ಲಿ ನಡೀತಕ್ಕಂಥದ್ದು. ಆ ಚಲನಚಿತ್ರಗಳಲ್ಲಿ ಎಡಿಟ್ ಮಾಡ್ತಕ್ಕಂಥದ್ದು, ಪೇಸ್ಟ್ ಮಾಡ್ತಕ್ಕಂಥದ್ದು ಮತ್ತು ಅವುಗಳಿಗೆ ಡೈಲಾಗ್ಗಳನ್ನ ನೀಡ್ತಕ್ಕಂಥದ್ದು, ಇವುಗಳು ಸಹ ಭಾರತದಲ್ಲಿ ಅಂತಹ ಸೇವೆಗಳನ್ನು ಸಹ ಭಾರತ ವಿದೇಶಗಳಿಂದ ಹೊರಗುತ್ತಿಗೆಯನ್ನ ಪಡಿತಾ ಇದೆ. ಹಾಗೆಯೇ ಪುಸ್ತಕ ನಕಲು ಮಾಡ್ತಕ್ಕಂಥದ್ದು, ಪುಸ್ತಕವನ್ನ
ಪ್ರಿಂಟ್ ಮಾಡ್ತಕ್ಕಂಥದ್ದಾಗಿರ್ಬೋದು, ಅವುಗಳನ್ನು ಟೈಪ್ ಮಾಡ್ತಕ್ಕಂಥದ್ದಾಗಿರ್ಬೋದು, ಪುಸ್ತಕಗಳನ್ನು ಟೈಪಿಂಗ್ ಇರ್ಬೋದು, ಹಾಗೆಯೇ ಡಿಸೈನ್ ಮಾಡ್ತಕ್ಕಂಥದ್ದು, ಇವೆಲ್ಲವೂ ಸಹ ಇಂತಹ ಸೇವೆಗಳನ್ನು ಸಹ ಭಾರತ ವಿದೇಶದಿಂದ ಹೊರಗುತ್ತಿಗೆಯನ್ನು ಪಡಿತಾ ಇದೆ. ಆನಂತರ ಮುಖ್ಯವಾಗಿರ್ತಕ್ಕಂಥದ್ದು ವಾರ್ಷಿಕ ಲೆಕ್ಕ ಪತ್ರಗಳನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು, ಆಡಿಟ್ ಮಾಡ್ತಕ್ಕಂಥದ್ದು. ವಿವಿಧ ಕಂಪನಿಗಳ ವಾರ್ಷಿಕ ಆಡಿಟ್ಗಳನ್ನು ಭಾರತೀಯ ಕಂಪನಿಗಳು ಮಾಡ್ತಾ ಇದ್ದಾವೆ. ಅವುಗಳ ಮೂಲಕವೂ ಸಹ ಭಾರತ ಹೊರಗುತ್ತಿಗೆಯನ್ನು ಪಡಿತಾ ಇರ್ತಕ್ಕಂಥದ್ದು. ಇನ್ನು ವೈದ್ಯಕೀಯ ಸಲಹೆಗಳನ್ನು ಸಹ ಭಾರತ ಹೊರಗುತ್ತಿಗೆಯನ್ನು ಪಡಿತಾ ಇದೆ. ವೈದ್ಯಕೀಯ ಸಲಹೆಗಳಲ್ಲೂ ಸಹ ಭಾರತದಲ್ಲಿ ಹೊರಗುತ್ತಿಗೆಯ ಮೂಲಕ ಸೇವೆಯನ್ನ ನೀಡ್ತಾ ಇದೆ. ಇಲ್ಲಿ ವೈದ್ಯಕೀಯ ಸಲಹೆಗಳು ಭಾರತದಲ್ಲಿ ಹೆಚ್ಚಿನದಾಗಿರ್ತಕ್ಕಂತಹ ಒಂದು ಪರಿಣಿತಿಯನ್ನ ಹೊಂದಿರತಕ್ಕಂಥದ್ದು. ಪರಿಣಿತ ವೈದ್ಯರು ವಿದೇಶದಲ್ಲಿ ಇರ್ತಕ್ಕಂಥ ರೋಗಿಗೆ ಸಂಬಂಧಿಸಿದಂತಹ ಸಲಹೆ ಸೂಚನೆಗಳನ್ನು ನೀಡತಕ್ಕಂಥದ್ದು, ಇವು ಸಹ ಇಲ್ಲಿ ಭಾರತದಲ್ಲಿ ಹೊರಗುತ್ತಿಗೆಯನ್ನ ಪಡಿತಕ್ಕಂಥದ್ದು. ಹೀಗೆ ಭಾರತ ಹೊರಗುತ್ತಿಗೆಯನ್ನು ಪಡಿತಕ್ಕಂಥ ಅನೇಕ ಕ್ಷೇತ್ರಗಳು, ಕೇವಲ ಮಾಹಿತಿ ತಂತ್ರಜ್ಞಾನದಲ್ಲಿ ಅಧಿಕ ಪ್ರಮಾಣದಲ್ಲಿ ಹೊರಗುತ್ತಿಗೆಯನ್ನು ಪಡಿತಾ ಇದ್ರು ಸಹ ಇತರ ಕ್ಷೇತ್ರಗಳಲ್ಲೂ ಸಹ ಭಾರತ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಸೇವೆಯನ್ನು ನೀಡಿ ಹೆಚ್ಚಿನ ಆದಾಯವನ್ನು ಪಡಿತಾ ಇದೆ ಮತ್ತು ಹೆಚ್ಚು ಉದ್ಯೋಗಾವಕಾಶಗಳನ್ನು ಭಾರತೀಯರಿಗೆ ಸಿಗ್ತಾ ಇದೆ ಮತ್ತು ಇದರಿಂದ ವಿದೇಶಿ ವಿನಿಮಯದ ಸಂಗ್ರಹ ಭಾರತದಲ್ಲಿ ಹೆಚ್ಚಾಗ್ತಾ ಇರೋದನ್ನ ನಾವು ನೋಡಬಹುದು. ಈ ಹೊರಗುತ್ತಿಗೆಯಿಂದ ಹೆಚ್ಚಾಗಲು ಪ್ರಮುಖ ಕಾರಣಗಳು, ಭಾರತದಲ್ಲಿ ಹೊರಗುತ್ತಿಗೆ ಹೆಚ್ಚಾಗಲು ಪ್ರಮುಖ ಕಾರಣಗಳು. ಭಾರತ ಯಾಕೆ ಹೊರಗುತ್ತಿಗೆಯನ್ನ ಪಡಿತಾ ಇದೆ? ಇದಕ್ಕೆ ಕಾರಣ ಏನು? ಹೆಚ್ಚಾಗಿ ಭಾರತದಲ್ಲೇ ಈ ಹೊರಗುತ್ತಿಗೆಯ ಒಂದು ಕಾಂಟ್ರಾಕ್ಟ್ಗಳು ಸಿಗ್ತಾ ಇರೋದನ್ನ ನಾವು ನೋಡ್ಬೋದು. ಇದಕ್ಕೆ ಮುಖ್ಯ ಕಾರಣ ಭಾರತದಲ್ಲಿ ಉತ್ತಮ ಕೌಶಲ್ಯ ಮತ್ತು ಖಚಿತ ಸೇವೆಯನ್ನ ನೀಡ್ತಕ್ಕಂಥದ್ದು. ಉತ್ತಮ ಕೌಶಲ್ಯ ಮತ್ತು ಖಚಿತ ಸೇವೆಯನ್ನ ನೀಡ್ತಕ್ಕಂಥದ್ದು. ಭಾರತೀಯರಲ್ಲಿ ಒಂದು ಈ ತರದ ಸೇವೆಗಳನ್ನು ಒದಗಿಸೋದ್ರಲ್ಲಿ ನುರಿತ ತಂತ್ರಜ್ಞರಿದ್ದಾರೆ. ಇಂತಹ ಸೇವೆಗಳನ್ನ ಒದಗಿಸ್ತಾ ಇರ್ತಕ್ಕಂಥದ್ದು ಮಾಹಿತಿ ತಂತ್ರಜ್ಞಾನ ಆಗಿರ್ಬೋದು ಅಥವಾ ಇತರೆ ಕ್ಷೇತ್ರಗಳಾಗಿರ್ಬೋದು. ಇಲ್ಲಿ ನುರಿತ ತಂತ್ರಜ್ಞರಿದ್ದಾರೆ ಮತ್ತು ಅವರು ಖಚಿತವಾಗಿರ್ತಕ್ಕಂತಹ ಸೇವೆಯನ್ನು ಒದಗಿಸ್ತಾ ಇರೋದ್ರಿಂದ ಭಾರತಕ್ಕೆ ಹೊರಗುತ್ತಿಗೆ ಅಂತಕ್ಕಂಥದ್ದು ಲಭ್ಯವಾಗ್ತಾ ಇದೆ. ಅಂತ ಈ ಭಾರತಕ್ಕೆ ಈ ಹೊರಗುತ್ತಿಗೆಯನ್ನು ನೀಡೋದ್ರಿಂದ ಇಲ್ಲಿ ಮುಖ್ಯವಾಗಿ ಕಡಿಮೆ ವೆಚ್ಚ ಸಂಭವಿಸುತ್ತದೆ. ಕಡಿಮೆ ವೆಚ್ಚ ಅಂತಕ್ಕಂಥದ್ದು ಕಂಡು ಬರುತ್ತದೆ. ಭಾರತದಲ್ಲಿ ಈ ಸ್ತರದ ಭಾರತಕ್ಕೆ ಹೊರಗುತ್ತಿಗೆಯನ್ನು ನೀಡಿದರೆ ವಿದೇಶಿ ಕಂಪನಿಗಳಿಗೆ ಕಡಿಮೆ ವೆಚ್ಚದ್ದಾಗುತ್ತೆ. ಯಾಕೆಂತ ಹೇಳಿದ್ರೆ ಇಲ್ಲಿ ಭಾರತೀಯ ಕಂಪನಿಗಳು ಕಡಿಮೆ ಒಂದು ಕಾಂಟ್ರಾಕ್ಟ್ ಅನ್ನ ಬೀಟ್ ಮಾಡ್ತವೆ, ಕಾಂಟ್ರಾಕ್ಟ್ ಅನ್ನ ಪಡೆದುಕೊಳ್ತವೆ. ಕಡಿಮೆ ಮೊತ್ತದ ಹಣಕ್ಕೆ ಕಾಂಟ್ರಾಕ್ಟ್ ಅನ್ನ ಪಡಿತಕ್ಕಂಥದ್ದು ಇದು ಸಹ ಒಂದು ಪ್ರಮುಖ ಕಾರಣ ಆಗಿದೆ. ಅಂತ ಮೂರನೇದು ಕಡಿಮೆ ವೇತನ. ಈ ಭಾರತಕ್ಕೆ ಹೊರಗುತ್ತಿಗೆ ಹೆಚ್ಚಾಗೋದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದ್ರೆ ಕಡಿಮೆ ವೇತನಕ್ಕೆ ಉತ್ತಮ ಕೌಶಲ್ಯವುಳ್ಳಂತಹ ತಂತ್ರಜ್ಞರು, ಕಾರ್ಮಿಕರು ಭಾರತದಲ್ಲಿ ದೊರೀತಾ ಇದ್ದಾರೆ. ಹಾಗಾಗಿ ಭಾರತದಲ್ಲಿ ಈ ಹೊರಗುತ್ತಿಗೆ ಹೆಚ್ಚಾಗೋದಕ್ಕೆ ಮುಖ್ಯ ಕಾರಣ ಆಗಿದೆ. ಇನ್ನು ಮತ್ತೊಂದು ವಿಷಯವನ್ನು ನಾವು ನೋಡೋದಾದ್ರೆ ಭಾರತೀಯರಿಗೆ ಇಂಗ್ಲಿಷ್ ಮೇಲೆ ಭಾಷೆಯ ಪ್ರಬುದ್ಧತೆ ಇದೆ. ನಾಲ್ಕನೇದು ಭಾಷೆಯ ಪ್ರಬುದ್ಧತೆ. ಇಂಗ್ಲಿಷ್ ಭಾಷೆ ಆಗಿರ್ಬೋದು ಅಥವಾ ಇತರೆ ಭಾಷೆಗಳು, ಅಮೆರಿಕನ್ ಲ್ಯಾಂಗ್ವೇಜ್, ಆಮೇಲೆ ಫ್ರಾನ್ಸ್, ಈ ತರದ ಭಾಷೆಯಲ್ಲಿ ಭಾರತೀಯರು ಹೆಚ್ಚು ಪ್ರಬುದ್ಧತೆಯನ್ನು ಹೊಂದಿರತಕ್ಕಂಥದ್ದು. ಅವರ ಭಾಷೆಯಲ್ಲಿಯೇ ಅಂದ್ರೆ ಅಮೆರಿಕನ್ ಭಾಷೆಯಲ್ಲಿಯೇ ಅಮೆರಿಕದ ಜನರನ್ನ ಜೊತೆ ವ್ಯವಹಾರ ಮಾಡ್ತಕ್ಕಂಥದ್ದು, ಫ್ರಾನ್ಸ್ ದೇಶದ ಜನರೊಂದಿಗೆ ಫ್ರಾನ್ಸ್ ದೇಶದ ಭಾಷೆಯಲ್ಲೇ ವ್ಯವಹಾರವನ್ನು ನಿರ್ವಹಿಸೋದ್ರಿಂದ ಭಾರತಕ್ಕೆ ಈ ಹೊರಗುತ್ತಿಗೆಯ ಹೆಚ್ಚಾಗೋದಕ್ಕೆ ಮುಖ್ಯ
ಕಾರಣಗಳಾಗಿದ್ದಾವೆ. ಹೀಗಾಗಿ ಭಾರತದಲ್ಲಿ ಈ ಹೊರಗುತ್ತಿಗೆ ಅಂತಕ್ಕಂಥದ್ದು ಹೆಚ್ಚು ದೊರೆಯೋದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದ್ರೆ ಭಾರತೀಯರು ಉತ್ತಮ ಕೌಶಲ್ಯವನ್ನು ಹೊಂದಿದ್ದಾರೆ, ಕಡಿಮೆ ವೇತನಕ್ಕೆ ಭಾರತದ ಕಾರ್ಮಿಕರು ಲಭ್ಯ ಆಗ್ತಾರೆ. ಆನಂತರ ಭಾಷೆ ಇದೆಯಲ್ಲ, ಈ ಭಾಷೆಯ ಮೇಲೆ ಹೆಚ್ಚು ಜನರು ಭಾರತದಲ್ಲಿ ಭಾಷೆಯ ಮೇಲೆ ಪ್ರಬುದ್ಧತೆಯನ್ನು ಹೊಂದಿದ್ದಾರೆ, ಪ್ರೌಢಿಮೆಯನ್ನ ಹೊಂದಿರೋದ್ರಿಂದ ಭಾರತದಲ್ಲಿ ಈ ಹೊರಗುತ್ತಿಗೆ ಹೆಚ್ಚಾಗೋದಕ್ಕೆ ಮುಖ್ಯ ಕಾರಣ ಆಗಿದೆ. ಅನಂತರ ಆದರೆ ಇಷ್ಟು ಎಲ್ಲ ಅನುಕೂಲಗಳನ್ನ ಪಡೆದರೂ ಸಹ ಕೆಲವೊಂದು ದೇಶಗಳು ಭಾರತಕ್ಕೆ ಈ ಹೊರಗುತ್ತಿಗೆಯನ್ನು ನೀಡೋದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ. ವಿರೋಧಗಳು ಭಾರತಕ್ಕೆ ಹೊರಗುತ್ತಿಗೆಯನ್ನು ನೀಡುವುದಕ್ಕೆ ಬಹಳಷ್ಟು ವಿರೋಧಗಳು ಕಂಡು ಬರ್ತಾ ಇದ್ದಾವೆ. ಇತ್ತೀಚಿನ ದಿನಗಳಲ್ಲಿ ಭಾರತದಲ್ಲಿ ಈ ಹೊರಗುತ್ತಿಗೆಯನ್ನು ಪಡಿತಕ್ಕಂಥ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದ್ರೆ ಬೇರೆ ಬೇರೆ ದೇಶಗಳಲ್ಲಿ ಹೊರಗುತ್ತಿಗೆಯನ್ನು ನೀಡೋದಕ್ಕೆ ಪ್ರಮುಖ ವಿರೋಧಗಳು ಕಂಡು ಬರ್ತಾ ಇದ್ದಾವೆ. ಒಂದು ವಿರೋಧ ಏನಪ್ಪಾ ಅಂತ ಹೇಳಿದ್ರೆ ಉದ್ಯೋಗ ಕಡಿಮೆಯಾಗುತ್ತದೆ. ಉದ್ಯೋಗದ ಪ್ರಮಾಣ ಕಡಿಮೆಯಾಗುತ್ತದೆ. ಬೇರೆ ದೇಶದ ಕಂಪನಿಗಳು ಭಾರತಕ್ಕೆ ಹೊರಗುತ್ತಿಗೆಯನ್ನು ನೀಡಿದರೆ ಆ ದೇಶದಲ್ಲಿ ವಿದೇಶದಲ್ಲಿ ಉದ್ಯೋಗದ ಪ್ರಮಾಣ ಕಡಿಮೆ ಆಗುತ್ತದೆ. ಉದಾಹರಣೆಗೆ ಒಂದು ಕಂಪನಿ, ಅಮೆರಿಕದ ಒಂದು ಬ್ಯಾಂಕು ಅಲ್ಲಿಯ ಸೇವೆಗಳನ್ನು ಭಾರತೀಯ ಒಂದು ಕಂಪನಿಗೆ ನೀಡಿದರೆ, ಅಲ್ಲಿಯ ಸೇವೆಯನ್ನು ಭಾರತೀಯ ಒಂದು ಕಂಪನಿಗೆ ನೀಡಿದರೆ ಆ ಬ್ಯಾಂಕಿನಲ್ಲಿ ಕೆಲಸವನ್ನು ಮಾಡ್ತಕ್ಕಂತಹ ಆ ಅಮೆರಿಕನ್ ಪ್ರಜೆಗಳು ನಿರುದ್ಯೋಗಕ್ಕೆ ಒಳಗಾಗ್ತಾರೆ. ಯಾಕೆಂತ ಹೇಳಿದ್ರೆ ಅವರು ಸಲ್ಲಿಸ್ತಾ ಇರ್ತಕ್ಕಂಥ ಸೇವೆಯನ್ನ ಭಾರತದಲ್ಲಿ ಕಡಿಮೆ ವೇತನಕ್ಕೆ ಉತ್ತಮ ಕೌಶಲ್ಯದಿಂದ ಭಾರತೀಯರು ಸೇವೆಯನ್ನು ಸಲ್ಲಿಸ್ಬಿಟ್ರೆ ಅಮೆರಿಕದಲ್ಲಿರ್ತಕ್ಕಂತಹ ಯುವಕರಿಗೆ ಉದ್ಯೋಗ ಅವಕಾಶಗಳು ಕಡಿಮೆ ಆಗ್ತವೆ. ಹೀಗೆ ಉದ್ಯೋಗ ಅವಕಾಶಗಳು ಕಡಿಮೆ ಆದರೆ ಆ ದೇಶದಲ್ಲಿ ಏನ್ ಕಂಡು ಬರುತ್ತೆ? ನಿರುದ್ಯೋಗ ಅಂತಕ್ಕಂಥದ್ದು ಕಂಡು ಬರುತ್ತದೆ. ಈ ನಿರುದ್ಯೋಗದ ಸಮಸ್ಯೆ ಹೊರಗುತ್ತಿಗೆಯನ್ನು ನೀಡತಕ್ಕಂತಹ ದೇಶಗಳಲ್ಲಿ ಕಂಡು ಬರೋದ್ರಿಂದ ಈ ಹೊರಗುತ್ತಿಗೆಯನ್ನು ನೀಡೋದಕ್ಕೆ ಬಹಳಷ್ಟು ದೇಶಗಳಲ್ಲಿ ವಿರೋಧವನ್ನ ಕೊಡ್ತಾ ಇದ್ದಾರೆ. ವಿರೋಧ ಅಂತಕ್ಕಂಥದ್ದು ಕಂಡು ಬರ್ತಾ ಇದೆ. ಹಾಗಾಗಿ ಆ ದೇಶದಲ್ಲಿ ಉದ್ಯೋಗದ ಪ್ರಮಾಣಗಳು ಕಡಿಮೆಯಾಗ್ತವೆ. ಇನ್ನು ಎರಡನೇದಾಗಿರ್ತಕ್ಕಂಥದ್ದು ವಿದೇಶಿ ವಿನಿಮಯದ ಪ್ರಮಾಣ ಹೆಚ್ಚಾಗುತ್ತದೆ. ಭಾರತದಲ್ಲಿ ವಿದೇಶಿ ವಿನಿಮಯ ಹೆಚ್ಚುತ್ತದೆ. ವಿದೇಶಿ ವಿನಿಮಯ ಹೆಚ್ಚುತ್ತದೆ. ಭಾರತದಲ್ಲಿ ನಾವು ಭಾರತಕ್ಕೆ ವಿದೇಶಿ ಕಂಪನಿಗಳೇನಾದರೂ ಭಾರತಕ್ಕೆ ಹೊರಗುತ್ತಿಗೆಯನ್ನು ನೀಡಿದರೆ ಭಾರತದಲ್ಲಿ ವಿದೇಶಿ ವಿನಿಮಯ ಹೆಚ್ಚಾಗುತ್ತದೆ. ಭಾರತದಲ್ಲಿ ವಿದೇಶಿ ವಿನಿಮಯ ಹೆಚ್ಚಾಗುತ್ತದೆ ಅಂತ ಹೇಳಿದ್ರೆ ಆ ದೇಶದ ಹಣ, ಉದಾಹರಣೆಗೆ ಅಮೆರಿಕ ಒಂದು ಕಂಪನಿ ಭಾರತಕ್ಕೆ ಹೊರಗುತ್ತಿಗೆಯನ್ನು ನೀಡಿದ್ರೆ ಭಾರತ ಏನ್ ಮಾಡುತ್ತೆ? ಭಾರತಕ್ಕೆ ಏನು ಅನುಕೂಲ ಅಂತ ಹೇಳಿದ್ರೆ ಆ ಹೊರಗುತ್ತಿಗೆಯನ್ನು ನೀಡಿದ್ರ ಪರಿಣಾಮ ಭಾರತೀಯರು ಅವರಿಗೆ ಬೇಕಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸ್ತಾರೆ. ಸೇವೆಗೆ ಪ್ರತಿಫಲವಾಗಿ ಆ ದೇಶದಿಂದ ಏನ್ ಪಡಿತಾರೆ? ವೇತನವನ್ನು ಪಡಿತಾರೆ. ವೇತನವನ್ನು ಯಾವ ರೂಪದಲ್ಲಿ ಕೊಡ್ತಾರೆ? ಅವರು ಡಾಲರ್ ರೂಪದಲ್ಲಿ, ಆ ದೇಶದ ಹಣದ ರೂಪದಲ್ಲಿ ಕೊಡ್ತಾರೆ. ಹಾಗೆ ಬಂದಂತಹ ಹಣ ಅದನ್ನ ಏನಂತ ಕರಿತೀವಿ? ವಿದೇಶಿ ವಿನಿಮಯ. ನಾವು ಆ ಹಣವನ್ನು ಸಂಗ್ರಹಿಸಿಕೊಳ್ತೀವಿ. ಇದರಿಂದ ಭಾರತದ ಆರ್ಥಿಕತೆ ಹೆಚ್ಚು ವೇಗವಾಗಿ ಬೆಳೆಯುತ್ತದೆ. ಭಾರತದಲ್ಲಿ ಉದ್ಯೋಗದ ಒಂದು ಸಮಸ್ಯೆ ಅಥವಾ ನಿರುದ್ಯೋಗದ ಸಮಸ್ಯೆ ಇದೆಯಲ್ಲ, ಆ ನಿರುದ್ಯೋಗದ ಸಮಸ್ಯೆಯೂ ಸಹ ಕಡಿಮೆ ಆಗುತ್ತದೆ. ಅಂದ್ರೆ ಭಾರತಕ್ಕೆ ಇದರಿಂದ ಹೆಚ್ಚು ಅನುಕೂಲ ಆಗುತ್ತೆ. ಹಾಗಾಗಿ ನಾವು ಭಾರತಕ್ಕೆ ಹೊರಗುತ್ತಿಗೆಯನ್ನು ನೀಡಬಾರದು ಅಂತಕ್ಕಂಥದ್ದು ಒಂದು ವಿದೇಶಗಳಲ್ಲಿ ಕಂಡು ಬರ್ತಕ್ಕಂತಹ ಪ್ರಮುಖ ವಿರೋಧ ಆಗಿದೆ. ಅದೇನೇ ಇದ್ರೂ ಸಹ
ನಾವಿಲ್ಲಿ ಜಾಗತೀಕರಣದ ಪ್ರಕ್ರಿಯೆಯನ್ನ ಆರಂಭಿಸಿದ ಮೇಲೆ ಭಾರತದಲ್ಲಿ ಸಾಕಷ್ಟು ಅನುಕೂಲಗಳನ್ನು ನಾವು ನೋಡಬಹುದು. ಮೊದಲನೇದಾಗಿರ್ತಕ್ಕಂಥ ಅನುಕೂಲಗಳು ಅಂತ ಹೇಳಿದ್ರೆ ಉತ್ತಮ ಗುಣಮಟ್ಟದ ಸರಕುಗಳು ಕಡಿಮೆ ಬೆಲೆಯಲ್ಲಿ ಭಾರತೀಯರಿಗೆ ಲಭ್ಯವಾಗ್ತಾ ಇದ್ದಾವೆ. ಇದು ಒಂದು ಅನುಕೂಲವಾಗಿ ನೋಡಬಹುದು. ಇನ್ನು ಎರಡನೇ ಅನುಕೂಲ ಅಂತ ಹೇಳಿದ್ರೆ ಒಂದು ಭಾರತದಲ್ಲಿ ಉದ್ಯೋಗದ ಪ್ರಮಾಣಗಳು ಹೆಚ್ಚಾಗ್ತಾ ಇದ್ದಾವೆ. ಭಾರತದಲ್ಲಿ ಉದ್ಯೋಗದ ಪ್ರಮಾಣಗಳು, ಭಾರತೀಯ ಯುವಕರಿಗೆ ಉದ್ಯೋಗಗಳು ದೊರೀತಾ ಇದ್ದಾವೆ. ದೊರೀತಾ ಇರೋದನ್ನ ನಾವು ನೋಡಬಹುದು. ಮತ್ತೊಂದು ಮುಖ್ಯವಾಗಿರ್ತಕ್ಕಂಥದ್ದು ಈ ಐಟಿ ಅಂತ ಹೇಳಿದ್ರೆ ಇನ್ಫಾರ್ಮೇಶನ್ ಟೆಕ್ನಾಲಜಿ, BT ಅಂದ್ರೆ ಟೆಕ್ನಾಲಜಿ ಅಂತ ಹೇಳಿ. ಈ ಟೆಕ್ನಾಲಜಿಗಳು ಐಟಿ BT ಕ್ಷೇತ್ರಗಳು ಹೆಚ್ಚು ಬೆಳವಣಿಗೆಯನ್ನ ಹೊಂದಿರೋದನ್ನ ನಾವು ಗಮನಿಸಬಹುದು. ಹಾಗಾಗಿ ಭಾರತದಲ್ಲಿ ಯುವಕರಿಗೆ, ತಂತ್ರಜ್ಞರಿಗೆ ಮತ್ತು ಉತ್ತಮ ಗುಣಮಟ್ಟದ ಒಂದು ಸೇವೆಯನ್ನ ನಾವು ಜಾಗತೀಕರಣದ ಪ್ರಕ್ರಿಯೆಯಲ್ಲಿ ನಾವು ನೋಡಬಹುದು. ಒಟ್ಟಾರೆ ಜಾಗತೀಕರಣ, ಖಾಸಗೀಕರಣ ಮತ್ತು ಒಂದು ಉದಾರೀಕರಣ, ಈ ಮೂರು ಹೊಸ ಆರ್ಥಿಕ ನೀತಿಯ ಪ್ರಮುಖ ಲಕ್ಷಣಗಳು ಯಾವ್ಯಾವು ಅಂತ ಹೇಳಿದ್ರೆ, ಒಂದು ಉದಾರೀಕರಣ ಅಂತ ಹೇಳಿದ್ರೆ ದೇಶೀಯ ಅರ್ಥವ್ಯವಸ್ಥೆಯಲ್ಲಿರ್ತಕ್ಕಂಥ ಎಲ್ಲ ಹತೋಟಿ ಮತ್ತು ನಿಯಂತ್ರಣಗಳನ್ನ ರದ್ದುಪಡಿಸತಕ್ಕಂಥದ್ದನ್ನ ಉದಾರೀಕರಣ ಅಂತ ಹೇಳ್ತಿರ್ತೀವಿ. ಅಂದ್ರೆ ಅಲ್ಲಿರ್ತಕ್ಕಂಥ ಎಲ್ಲ ನಿರ್ಬಂಧಗಳನ್ನ ರದ್ದು ಮಾಡ್ತಕ್ಕಂಥದ್ದು. ಆರ್ಥಿಕ ಚಟುವಟಿಕೆಗಳ ಮೇಲೆ ಸರ್ಕಾರದ ನಿಯಂತ್ರಣ ಏನಿರುತ್ತೆ ಆ ನಿಯಂತ್ರಣವನ್ನ ರದ್ದು ಮಾಡ್ತಕ್ಕಂಥದ್ದು ಅಥವಾ ಕಡಿಮೆಗೊಳಿಸ್ತಕ್ಕಂಥದ್ದು. ಪ್ರಮುಖವಾಗಿ ಉದಾರೀಕರಣಕ್ಕೆ ಒಳಗಾಗಿರ್ತಕ್ಕಂಥ ಕ್ಷೇತ್ರಗಳು ಯಾವ್ಯಾವು ಅಂತ ಹೇಳಿದ್ರೆ, ಒಂದು ಕೈಗಾರಿಕಾ ವಲಯದಲ್ಲಿ ಸುಧಾರಣೆಗಳನ್ನು ಜಾರಿಗೆ ತರ್ತೀವಿ. 2 ಬ್ಯಾಂಕಿಂಗ್ ವಲಯದಲ್ಲಿ ಅಥವಾ ಹಣಕಾಸು ವಲಯದಲ್ಲಿ ಸುಧಾರಣೆಗಳು ಜಾರಿಗೆ ಬರ್ತವೆ. ಹಾಗೆಯೇ 3ನೇದಾಗಿರ್ತಕ್ಕಂಥದ್ದು ತೆರಿಗೆ ವಲಯದ ಸುಧಾರಣೆಗಳನ್ನ ನಾವು ನೋಡಿದ್ದೀವಿ. ಹಾಗೆಯೇ 4ನೇದಾಗಿರ್ತಕ್ಕಂಥದ್ದು ವಿದೇಶಿ ವಿನಿಮಯದಲ್ಲಿನ ಸುಧಾರಣೆಗಳು, ಅಲ್ಲಿಯೂ ಸಹ ಜಾರಿಗೆ ಬರುತ್ತೆ. ನಂತರ ವ್ಯಾಪಾರ ಮತ್ತು ಹೂಡಿಕೆ ವಲಯದಲ್ಲಿನ ಸುಧಾರಣೆಗಳು. ಇಷ್ಟು ಸಹ ಈ 5 ಕ್ಷೇತ್ರಗಳಲ್ಲಿ ಉದಾರೀಕರಣದ ಪ್ರಕ್ರಿಯೆಗಳನ್ನ ನಾವು ಆರಂಭಿಸಿದ್ವಿ. ಆನಂತರ ಖಾಸಗೀಕರಣ ಅಂತ ಹೇಳಿದ್ರೆ ಖಾಸಗಿ ಉದ್ಯಮಕ್ಕೆ ಮತ್ತು ಖಾಸಗಿ ಬಂಡವಾಳಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ನೀಡತಕ್ಕಂಥದ್ದನ್ನ ಖಾಸಗೀಕರಣ ಅಂತ ಕರಿತೀವಿ. ಖಾಸಗೀಕರಣವನ್ನ 2 ಪ್ರಕ್ರಿಯೆಗಳಲ್ಲಿ ನಾವು ಕೈಗೊಂಡಿದ್ದೀವಿ. ಒಂದು ರಾಷ್ಟ್ರೀಕರಣ, ಮತ್ತೊಂದು ಹೂಡಿಕೆ ಹಿಂತೆಗೆತ. ರಾಷ್ಟ್ರೀಕರಣ ಅಂತ ಹೇಳಿದ್ರೆ ನಷ್ಟದಲ್ಲಿರ್ತಕ್ಕಂತಹ ಸಾರ್ವಜನಿಕ ಉದ್ಯಮಗಳನ್ನ ಸಂಪೂರ್ಣವಾಗಿ ಖಾಸಗಿ ವ್ಯಕ್ತಿಗಳಿಗೆ ಒಡೆತನವನ್ನ ಹಸ್ತಾಂತರಿಸುವುದು. ನಷ್ಟದಲ್ಲಿರ್ಬೋದು ಅಥವಾ ಲಾಭದಲ್ಲಿರ್ಬೋದು, ಆದರೆ ಅವುಗಳನ್ನ ಖಾಸಗಿಯವರು ನಿರ್ವಹಣೆ ಮಾಡೋದಕ್ಕೆ ಸಾಮರ್ಥ್ಯ ಹೊಂದಿದ್ರೆ ಅವುಗಳನ್ನ, ಸಾರ್ವಜನಿಕ ಉದ್ಯಮಗಳನ್ನ ಖಾಸಗಿ ವ್ಯಕ್ತಿಗಳಿಗೆ ಒಡೆತನಕ್ಕೆ ಹಸ್ತಾಂತರ ಮಾಡುವುದನ್ನ ರಾಷ್ಟ್ರೀಕರಣ ಅಂತ ಹೇಳಿ ಕರಿತೀವಿ. ಅಥವಾ ಇನ್ನು 2ನೇದಾಗಿರ್ತಕ್ಕಂಥದ್ದು ಹೂಡಿಕೆ ಹಿಂತೆಗೆತ. ಖಾಸಗೀಕರಣದ 2ನೇ ಪ್ರಕ್ರಿಯೆ ಹೂಡಿಕೆ ಹಿಂತೆಗೆತ. ಸಾರ್ವಜನಿಕ ವಲಯದ ಉದ್ಯಮಗಳ ಸಮಬಂಡವಾಳದ ಒಂದು ಭಾಗವನ್ನ ಖಾಸಗಿ ಉದ್ಯಮಕ್ಕೆ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವುದನ್ನ ನಾವು ಹೂಡಿಕೆ ಹಿಂತೆಗೆತ ಅಂತ ಹೇಳಿ ಕರಿತೀವಿ. ಹೀಗಾಗಿ ಖಾಸಗೀಕರಣದ ಪ್ರಕ್ರಿಯೆಗಳನ್ನ 2 ಪ್ರಕಾರಗಳಲ್ಲಿ ನಾವು ನೋಡಿದ್ವಿ. ಇನ್ನ ಜಾಗತೀಕರಣ ಅಂತ ಹೇಳಿದ್ರೆ ದೇಶೀಯ ಅರ್ಥವ್ಯವಸ್ಥೆಯನ್ನ ಅಥವಾ ದೇಶೀಯ ಮಾರುಕಟ್ಟೆಯನ್ನ ಜಾಗತಿಕ ಮಾರುಕಟ್ಟೆಯನ್ನಾಗಿ ಪರಿವರ್ತಿಸುವುದು ಅಥವಾ ಸಮನ್ವಯಗೊಳಿಸುವುದು. ಈ ಜಾಗತೀಕರಣದಲ್ಲಿ ಮುಖ್ಯವಾಗಿ ನಾವು ಸರಕುಗಳು, ಸೇವೆಗಳು, ಬಂಡವಾಳ ಮತ್ತು ತಂತ್ರಜ್ಞಾನದ ಮೇಲೆ ಇರತಕ್ಕಂಥ ಎಲ್ಲ ನಿರ್ಬಂಧಗಳನ್ನ ರದ್ದು ಮಾಡತಕ್ಕಂಥದ್ದು ಪ್ರಕ್ರಿಯೆಯನ್ನ ಜಾಗತೀಕರಣದಲ್ಲಿ ನಾವು ನೋಡ್ತೀವಿ. ದೇಶೀಯ ಅರ್ಥವ್ಯವಸ್ಥೆಯನ್ನ
ಬಹುರ್ಮುಖಿ ಆರ್ಥಿಕತೆಯನ್ನಾಗಿ ಪರಿವರ್ತಿಸಿದ್ವಿ. ದೇಶೀಯ ಆರ್ಥಿಕತೆಯನ್ನ ಬಹುರ್ಮುಖಿ ಆರ್ಥಿಕತೆಯನ್ನಾಗಿ ಪರಿವರ್ತಿಸೋದು ಜಾಗತೀಕರಣದ ಒಂದು ಪ್ರಕ್ರಿಯೆ. ಅದರಲ್ಲಿ ಒಂದು ಜಾಗತೀಕರಣದಿಂದ ಆಗ್ತಕ್ಕಂಥ ಹೆಚ್ಚು ಅನುಕೂಲ ಪಡಿತಾ ಇರ್ತಕ್ಕಂಥ ಕ್ಷೇತ್ರ ಅಂತ ಹೇಳಿದ್ರೆ ಹೊರಗುತ್ತಿಗೆ. ಹೊರಗುತ್ತಿಗೆಯಲ್ಲಿ ಹೆಚ್ಚಾಗಿ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಅಥವಾ ಇತರೆ ಕ್ಷೇತ್ರಗಳು, ಈ ಎಲ್ಲ ಸೇವೆಗಳನ್ನು ನಾವು ನೋಡಿದ್ದೀವಿ. ಅಂದರೆ BPOಗಳಿರ್ಬೋದು, ಧ್ವನಿ ಮುದ್ರಿತವಾಗಿರ್ಬೋದು, ದಾಖಲೆಗಳ ನಿರ್ವಹಣೆ, ಬ್ಯಾಂಕಿಂಗ್ ಸೇವೆಗಳು, ವೈದ್ಯಕೀಯ ಸಲಹೆಗಳು, ಇವೆಲ್ಲ ಕ್ಷೇತ್ರಗಳು, ಒಟ್ಟಾರೆ ಬಹುತೇಕ ಕ್ಷೇತ್ರಗಳು ಹೊರಗುತ್ತಿಗೆಯನ್ನು ಪಡಿತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಹೊರಗುತ್ತಿಗೆ ಭಾರತಕ್ಕೆ ಬರೋದಕ್ಕೆ ಮುಖ್ಯ ಕಾರಣ ಭಾರತೀಯರಲ್ಲಿರ್ತಕ್ಕಂಥ ಕೌಶಲ್ಯ, ಕಡಿಮೆ ವೇತನಕ್ಕೆ ಭಾರತೀಯರು ದೊರೀತಾ ಇರ್ತಕ್ಕಂಥದ್ದು ಮತ್ತು ಭಾಷೆಯ ಮೇಲೆ ಇರ್ತಕ್ಕಂಥ ಪ್ರೌಢಿಮೆ, ಈ ಎಲ್ಲ ಕಾರಣಗಳಿಂದ ಹೊರಗುತ್ತಿಗೆ ಭಾರತಕ್ಕೆ ದೊರೀತಾ ಇದೆ. ಮತ್ತು ಭಾರತಕ್ಕೆ ಹೊರಗುತ್ತಿಗೆಯನ್ನು ನೀಡೋದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿರೋಧಗಳು ವ್ಯಕ್ತ ಆಗ್ತಾ ಇದ್ದಾವೆ. ಇದಕ್ಕೆ ಮುಖ್ಯ ಕಾರಣ ವಿದೇಶಗಳಲ್ಲಿ ಉದ್ಯೋಗದ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಎರಡನೇದಾಗಿರ್ತಕ್ಕಂಥದ್ದು ವಿದೇಶಿ ವಿನಿಮಯ ಹೆಚ್ಚಾಗ್ತಾ ಇದೆ. ವಿದೇಶಿ ಭಾರತೀಯರಲ್ಲಿ ವಿದೇಶಿ ವಿನಿಮಯದ ಸಂಗ್ರಹ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು. ಹೀಗೆ ನಾವು ಈ LPG ಅಂತ ಹೇಳಿದ್ರೆ ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣ, ಈ LPGಯನ್ನ ನಾವು ವ್ಯವಸ್ಥಿತವಾಗಿ ಅನುಷ್ಠಾನಕ್ಕೆ ತರ್ತಾ ಇದ್ದೀವಿ. ಇಷ್ಟು ಜಾಗತೀಕರಣ, ಖಾಸಗೀಕರಣ ಮತ್ತು ಮತ್ತೊಂದಾಗಿರ್ತಕ್ಕಂಥದ್ದು ಉದಾರೀಕರಣ. ಇನ್ನು ಮುಂದಿನ ತರಗತಿಯಲ್ಲಿ ವಿಶ್ವ ವ್ಯಾಪಾರ ಸಂಘಟನೆ, ಅದರ ಅಸ್ತಿತ್ವ, ಅದರ ಮುಖ್ಯ ಉದ್ದೇಶಗಳನ್ನು ತಿಳ್ಕೊಳ್ಳೋಣ. ಆನಂತರ ಈ ಒಂದು LPG ನೀತಿಯಿಂದಾಗಿ ಭಾರತದ ಆರ್ಥಿಕತೆಯ ಮೇಲೆ ಯಾವ ರೀತಿ ಪರಿಣಾಮ ಬೀರಿದೆ ಅನ್ನೋದನ್ನು ಸಹ ಮುಂದಿನ ತರಗತಿಯಲ್ಲಿ ನಾವು ವಿಶ್ಲೇಷಣೆ ಮಾಡೋಣ. ಥ್ಯಾಂಕ್ ಯು.